ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿರಿ, ಮೋಸ್ಟ್ ಇಂಪಾರ್ಟೆಂಟು ಟಿ ಇ ಟಿಗೆ ಕೇಳಿರುವಂಥ ಒಂದಿಷ್ಟು ಪ್ರಶ್ನೆಗಳಿವೆ. ಭಾಳ ಇಂಪಾರ್ಟೆಂಟ್ ಇವು. ನಿಮ್ಮ ಟಿ ಇ ಟಿಗೆ ಭಾಳ ಬಾರಿ ಕೇಳಿದ್ದಾನೆ. ಸೊ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ 2-3 ವೀಡಿಯೋಗಳನ್ನು ಮಾಡಿದ್ದೀನಿ. ಸೊ ಈಗ ನೆಕ್ಸ್ಟ್ ವೀಡಿಯೋನ ನೋಡ್ತಾಯಿರಿ. ಧರ್ಮಚಕ್ರ ಪ್ರವರ್ತನ ಎಂದರೆ ಅಂತೇಳಿ 2022ರಾಗ 95ನೇ ಪ್ರಶ್ನೆಯಾಗಿ ಕೇಳಿದ್ದ. ಇದನ್ನು 2021ರಾಗ ಕೇಳ್ಯಾನ, ಇದನ್ನು 2019ರಾಗ ಕೇಳ್ಯಾನ, 2017ರಾಗ ಕೇಳ್ಯಾನ, 2015ರಾಗ ಕೇಳ್ಯಾನ. ಇಲ್ಲಿ ಆನ್ಸರ್ ಯಾವುದು? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. 3 ಸೆಕೆಂಡ್ ಟೈಮ್ ಕೊಡ್ತೀನಿ. ಇಲ್ಲಿ ನೋಡಿರಿ, ಆಪ್ಷನ್ ನಂಬರ್ 4 ಈಸ್ ದ ರೈಟ್ ಆನ್ಸರ್. ಬುದ್ಧನ ಮೊದಲ ಬೋಧನೆ ಯಾವುದು? ಬುದ್ಧನ ಮೊದಲ ಬೋಧನೆ ಈಸ್ ಕಾಲ್ಡ್ ಧರ್ಮಚಕ್ರ ಪ್ರವರ್ತನ. ಸೊ ಎಲ್ಲಿ ಮಾಡ್ತಾರಪ್ಪ ಅಂದರೆ ಮೊದಲ ಬೋಧನೆ ಇವರು ಇಲ್ಲಿ ನೋಡ್ರಿ, ಬನಾರಸ್ನ ಸಾರಾನಾಥ್ ಹತ್ತಿರ ಇರುವಂತಹ ಒಂದು ಜಿಂಕೆ ವನದಲ್ಲಿ ಇವನು ಮೊದಲ ಬೋಧನೆಯನ್ನು ಮಾಡ್ತಾರೆ. ಓಕೆ, ಇಲ್ಲಿ ಜಿಂಕೆ ವನ, ಬನಾರಸ್ ನಿಯರ್ ಸಾರಾನಾಥದ ಜಿಂಕೆ ವನದಾಗ ಮೊದಲ ಬೋಧನೆಯನ್ನು ಮಾಡ್ತಾರೆ. ಆಮೇಲೆ ನೋಡಿರಿ, ಇವರ ಜನ ನೋಡಿರಿ, ಸಾಮಾನ್ಯ ಶಕಪೂರ್ವ ಅಂದರೆ ಕ್ರಿಸ್ತ ಶಕಪೂರ್ವ 583ರಾಗ ಎಲ್ಲಿ ಹುಡ್ತಾರಂದ್ರೆ ಲುಂಬಿನಿ ವನ ಕಪಿಲವಸ್ತುವಿನಲ್ಲಿ ಹುಡ್ತಾರ. ಓಕೆ, ಇವರ ತಂದೆ ಯಾರು? ಶುದ್ಧೋಧನ. ಇವರ ತಂದೆ ತಾಯಿ ಮಾಯಾದೇವಿ, ಹೆಂಡತಿ ಯಶೋಧರ, ಮಗ ರಾಹುಲ. ರಾಹುಲ ಅಂತಂದ್ರೆ ಅದರ ಅರ್ಥ ಕೇಳಿದ್ರು ಒಂದ್ಸರಿ. ರಾಹುಲ ಅದರ ಅರ್ಥ ಕಂಟಕ. ಕಂಟಕ ಅಂತಂದಂಗೆ ಅರ್ಥ ನೋಡ್ರಿ. ರಾಹುಲ ಅಂತಂದು ಅರ್ಥದಿರೋದು ಕಂಟಕ ಅರ್ಥ ಅರ್ಥದಿರೋದು. ಆಮೇಲೆ ಸಾಕುತಾ ಯಾರು? ಪ್ರಜಾಪತಿ ಗೌತಮಿ ಬುದ್ಧನದು. ಇವನ ಸೇವಕ ಯಾರು? ಚೆನ್ನ. 4 ಘಟನೆ ನಡೀತಾವಲ್ಲ ಅವಾಗ ಆ ಕುದುರೆಯನ್ನು ಓಡಿಸ್ತಾ ಇರೋವಂಥ ಯಾರು? ಸಾರೋಟು ಅದನ್ನು ಓಡಿಸ್ತಾ ಇರೋದು ಸಾರಥಿ ಯಾರು? ಚೆನ್ನ. ಅವನ ಫೇವ್ರೇಟ್ ಚೆನ್ನ. ಕುದುರೆ ಯಾವುದಪ್ಪ ಅಂದ್ರೆ ಅವನ ಫೇವ್ರೇಟ್ ಕುದುರೆ ಯಾವುದಪ್ಪ ಅಂದ್ರೆ ಬುದ್ಧನದು ಕಂತಕ. ಶಿಷ್ಯ ಯಾರಪ್ಪ ಅಂದ್ರೆ ಆನಂದ. ಶಿಷ್ಯೆ ಯಾರಪ್ಪ ಅಂದ್ರೆ ಕಿಸಾ ಗೌತಮಿ. ಶಿಷ್ಯ ಆನಂದ, ಶಿಷ್ಯೆ ಕಿಸಾ ಗೌತಮಿ ಅವರು. ಇವನ ಜನನ ಪ್ಲಸ್ ಮರಣ ಪ್ಲಸ್ ಜ್ಞಾನೋದಯ ಇವೆಲ್ಲ 3 ಯಾವಾಗಪ್ಪ ಅಂತಂದ್ರೆ ಒಂದೇ ಒಂದು ಕಾಲ ಯಾವುದಪ್ಪ ಅಂದ್ರೆ ವೈಶಾಖ ಪೂರ್ಣಿಮೆಯಿಂದ ಇವರ ಜನನ, ಇವರ ಜ್ಞಾನೋದಯ, ಇವರ ಮರಣ ಆಗ್ಯದ. ಅದಕ್ಕೆ ಬುದ್ಧರಿಗೆ ವೈಶಾಖ ಪೂರ್ಣಿಮೆ ಇಂಪಾರ್ಟೆಂಟ್ ಆಗೋದ್ರಿಂದ ಅದಕ್ಕೆ ಬೌದ್ಧ ಪೂರ್ಣಿಮೆ ಅಂತ ಕರೀತಾರೆ. ಜ್ಞಾನೋದಯ ಎಲ್ಲ ಐತಪ್ಪ ಅಂದ್ರೆ ಬೋಧಗಯಾದಾಗ ಆಗುತ್ತೆ ಅವರಿಗೆ. ಮರಣ ಎಲ್ಲಾಗತ್ತಂದ್ರೆ ಕುಶಿನಗರದಾಗ ಆಗುತ್ತೆ. ಆ ಒಂದು ಮರಣಕ್ಕೆ ಏನಂತ ಅಂದ್ರೆ ಮಹಾಪರಿನಿರ್ವಾಣ ಅಂತ ಕರೀತಾರೆ. ಅವರ ಮರಣದ ಒಂದು ಕಾಲವನ್ನು ಮಹಾಪರಿನಿರ್ವಾಣ ಅಂತ ಕರೀತಾರೆ. ಬುದ್ಧನ ಹತ್ರ ಮತ್ತು ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳ್ತಾನೆ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಬುದ್ಧಗೆ ಜ್ಞಾನೋದಯ ಆಗಕ್ಕೆ 4 ಏನು ದೃಶ್ಯಗಳು ಕಾರಣ ಆಕ್ಕವು. ಯಾವ್ಯಾವ 4 ದೃಶ್ಯಗಳು? ಒಂದನೇದ್ದು, ಒಬ್ಬ ವೃದ್ಧ ಕುದುರೆ ಮೇಲೆ ಹೊಂಟಿರ್ತಾನೆ, ಅವಾಗ ವೃದ್ಧನ ನೋಡ್ತಾನೆ. 2ನೇದ್ದು ರೋಗಿಯನ್ನು ನೋಡ್ತಾನೆ. 3ನೇದ್ದು ಸನ್ಯಾಸಿಯನ್ನು ನೋಡ್ತಾನೆ. 4ನೇದು ಏನು ನೋಡ್ತಾನಂದ್ರೆ ಶವಯಾತ್ರೆಯನ್ನು ನೋಡಿ ಅವನು ಮನಸ್ಸನ್ನು ಪರಿವರ್ತನೆಗೊಳ್ತೈತಿ ಅವನ ಮನಸ್ಸು. ಆಮೇಲೆ ಇನ್ನು ಇಂಪಾರ್ಟೆಂಟ್ ಮ್ಯಾಟ್ರ್ ಏನಪ್ಪ ಅಂದ್ರೆ ಈ ಒಂದು ಬೌದ್ಧ ಧರ್ಮ ಸಮ್ಮೇಳನಗಳನ್ನು ಕೇಳ್ತಾನೆ. ಟೋಟಲಾಗಿ 4 ಮಹಾ ಸಮ್ಮೇಳನಗಳನ್ನು ಪ್ಲಸ್ ಇನ್ನೊಂದು ಬರ್ತೈತಿ. ಟೋಟಲ್ 5 ಅಂತ ನಾನು ನಿಂಗೆ ಹೇಳ್ತೀನಿ. ಟೋಟಲ್ 5 ಇದಾವೆ. ಓಕೆ, 5 ಮಹಾ ಸಮ್ಮೇಳನಗಳು. ಓಕೆ, ಮೊದಲನೇದು ನೋಡ್ರಿ ಎಲ್ಲಿ ನಡೀತಪ್ಪ ಅಂದ್ರೆ ರಾಜಗೃಹದಾಗ ನಡೀತೈತಿ. ಎಲ್ಲಿ? ರಾಜಗೃಹ. ಇದ್ರ ಟ್ರಿಕ್ ಹೇಳ್ತೀನಿ ಲಾಸ್ಟಿಗೆ. ಯಾವಾಗ? 483 ಕ್ರಿಸ್ತ ಪೂರ್ವದಾಗ. ಇದರ ಒಂದು ಆಶ್ರಯ ದೊರೆ ಯಾರಪ್ಪ ಅಂದ್ರೆ ಅಜಾತ ಶತ್ರು. ಓಕೆ, ಇದರ ಒಂದು ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರಂದ್ರೆ ಮಹಾಕಶ್ಯಪರು. ಓಕೆ, ಇನ್ನು 2ನೇದು ನೋಡ್ರಿ, ವೈಶಾಲಿ ಒಳಗೆ ನಡೀತೈತಿ. ಯಾವಾಗಪ್ಪ ಅಂದ್ರೆ ಕ್ರಿಸ್ತಪೂರ್ವ 380ರಾಗ. ಇದರ ಒಂದು ಆಶ್ರಯ ದೊರೆ ಯಾರು? ಕಾಳಾಶೋಕ. ಆಮೇಲೆ ಇದರ ಒಂದು ಅಧ್ಯಕ್ಷತೆ ಯಾರಪ್ಪ ಅಂತಂದ್ರೆ ಸಭಾಕಮಿ. ಸಭಾಕಮಿ ಇದರ ಅಧ್ಯಕ್ಷತೆಯನ್ನು ವಹಿಸಿದ್ದ. ಇನ್ನು 3ನೇ ಬೌದ್ಧ ಸಮ್ಮೇಳನ ಎಲ್ಲಿ ನಡೀತಂದ್ರೆ ಪಾಟಲಿ ಪುತ್ರದಾಗ ನಡೀತದ. ಯಾವಾಗಪ್ಪ ಅಂದ್ರೆ ಕ್ರಿಸ್ತಪೂರ್ವ 250ರಾಗ. ಇಲ್ಲಿ ರಾಜ ಯಾರಿದ್ರಪ್ಪ ಅಂದ್ರೆ ಅಶೋಕ. ಅಶೋಕ ದ ಗ್ರೇಟ್ ಕಳಿಂಗ ವಾರನ್ನು ಮಾಡಿ ಹಲವಾರು ಒಂದು ಸಾಮ್ರಾಟ ಭಾರತದ. ಇಲ್ಲಿ ಯಾರಪ್ಪ ಅಂದ್ರೆ ಮುಗ್ಗಲಿ ಪುತ್ರ ತಿಸ್ಸ ಇಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ್ರು. ಇನ್ನು 4ನೇ ಸಮ್ಮೇಳನ ಬರ್ತಂದ್ರೆ ಕುಂಡಲ ವನದಾಗ ನಡೀತದೆ. ಯಾವಾಗಪ್ಪ ಅಂದ್ರೆ ಕ್ರಿಸ್ತ ಶಕ 100 ನಡೀತೈತಿ. ಇದರ ದೊರೆ ಯಾರಪ್ಪ ಅಂದ್ರೆ ಆಶ್ರಯ ದೊರೆ ಕನಿಷ್ಕ.
ಆಮೇಲೆ ಇದರ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರು ಅಂದ್ರೆ ವಸುಮಿತ್ರ. ಓಕೆ, ಆಮೇಲೆ 5ನೇದೊಂದು ಹೇಳ್ಬಿಡ್ತೀನಿ ನೋಡ್ರಿ, ಇಲ್ಲಿ ಕನೌಜ್ದಾಗ ನಡೀತದ. ಕನೌಜ್ದಾಗ ಯಾವಾಗಪ್ಪ ಅಂದ್ರೆ ಕ್ರಿಸ್ತಶಕ 643 ನಡೀತದ. ಇದರ ರಾಜ ಯಾರಪ್ಪ ಅಂದ್ರೆ ಆಶ್ರಯದವರೇ ಹರ್ಷವರ್ಧನ. ಇದರ ಒಂದು ಅಧ್ಯಕ್ಷ ಸ್ಥಾನ ಅಂದರು ಯಾರಪ್ಪ ಅಂದ್ರೆ ಹ್ಯುಯೆನ್ ಸ್ಯಾಂಗ್ ಇದರ ಅಧ್ಯಕ್ಷತೆಯನ್ನು ವಹಿಸಿದ್ರು. ಇಲ್ಲಿ ಟ್ರಿಕ್ ನೋಡ್ರಿ, ರಾವೈ ಪಾಕುಂಜ ಏನು ರಾವೈ ಪಾಕುಂಜ ನಡೆದಂಥ ಸ್ಥಳಗಳನ್ನು ಭಾಳ ಕೇಳ್ತಿರ್ತಾನೆ. ಇದನ್ನು ಇಂಪಾರ್ಟೆಂಟ್ ನೋಡ್ರಿ, ರಾವೈ ಪಾಕುಂಜ ಇಲ್ಲಿ ನೋಡ್ರಿ ರಾವೈ ಪಾಕುಂಜ ಆಯಿತಾ. ಆಮೇಲೆ ಈ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಟ್ರಿಕ್ ಏನಪ್ಪ, ರಾವೈ ಪಾಕುಂಜ ಕಸಲವಂಗ ರಾವೈ ಪಾಕುಂಜ ಕಸಲವಂಗ ಅಂದ್ರೆ ಮಹಾಕಶ್ಯಪ, ಕ ಬರ್ತೈತಿ ಇಲ್ಲಿ, ಕ ತೊಗೊಂಡಿನಿ ಇಲ್ಲಿ. ಆಮೇಲೆ ಸ ಅಂದ್ರೆ ಸಭಾ ಕಮಿ ಆಯಿತಾ. ಇನ್ನು ಲ ನೋಡಿ ಮುಗ್ಗಲಿ ಪುತ್ರ ತಿಸ್ಸ, ಲ ಅಂತ ಹೊಂದಿರೋದು ಇದು ಇವರೊಬ್ಬರೇ ಇದ್ರಾಗ. ಸೊ ಲ ಇಲ್ಲಿ ಕಸಲವಂಗ ಮುಗ್ಗಲಿ ಪುತ್ರ ಹೆಸರು ಬರ್ತೈತಿ ಲ ಅಂದ್ರೆ. ಆಮೇಲೆ ವ ಅಂತಂದ್ರೆ ವಸುಮಿತ್ರ, ಇಲ್ಲಿ ಅದೇ ಹೆಂಗಿದ್ರು ವ. ಆಮೇಲೆ ಗ ಅಂತಂದ್ರೆ ಯುಎನ್ ಸ್ಟ್ಯಾಂಗ್ ಗ ಬರ್ತೈತಿ ಅದು. ಸೊ ರಾವೈ ಪಾಕುಂಜ ಕಸಲವಂಗ ದಿನಕ್ಕೆ ಒಂದು 4 ಹೆಸರು ಅಂದ್ಬಿಡ್ರಿ, ಆರಾಮಾಗಿ ನಿಮಗೆ ಓಪನ್ ಮಾಡೋ ಕೋಡ್ ಇದೆ. ಇದನ್ನು ಡಿಕೋಡ್ ಮಾಡ್ಬೇಕು ನೀವು, ಇದನ್ನು ಓದ್ಕೊಳ್ಳೋದು. ಆಮೇಲೆ ಒಂದೊಂದು ಸಲ ಖಾಲಿ ಇದ್ದಾಗ ಯಾವಾಗ ಡಿಕೋಡ್ ಮಾಡೋದು, ಡಿಕೋಡಿಂಗ್ ಓದೋದು ಅಂದರೆ ಇದೇ ರೀತಿ. ಓಕೆ, ಇನ್ನು ನೆಕ್ಸ್ಟ್ ನೋಡೋಣ. ಹೊಸಬರಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ನು ಮಾಡಿ, ಶೇರು ಮಾಡಿರಿ. ನೆಕ್ಸ್ಟ್ ನೋಡೋಣ. ಇನ್ನು ವರ್ಧಮಾನ ಮಹಾವೀರನು ಜನಿಸಿದ ಸ್ಥಳ 2021 95ನೇ ಒಂದು ಪ್ರಶ್ನೆ. ಸೊ ಫ್ರೆಂಡ್ಸ್ ನೋಡಿ, ವರ್ಧಮಾನ ಮಹಾವೀರನು ಜನಿಸಿದ ಸ್ಥಳ ಅಂತಿದೆ, ಇಂಪಾರ್ಟೆಂಟ್ ನೋಡ್ರಿ ಇದು. ಇಲ್ಲಿ ಆನ್ಸರ್ ನೋಡ್ರಿ, ಇಲ್ಲಿ ಆಪ್ಷನ್ ನಂಬರ್ 2 ಈಸ್ ದ ರೈಟ್ ಆನ್ಸರ್. ಕುಂಡಲ ಗ್ರಾಮ ಯಾವುದು, ಕುಂಡಲ ಗ್ರಾಮ ಈಸ್ ದ ರೈಟ್ ಆನ್ಸರ್. ಓಕೆ, ಇನ್ನು ನೆಕ್ಸ್ಟ್ ನೋಡ್ರಿ, ಇನ್ನು ಇವ್ರ ಜನನ ಕ್ರಿಸ್ತಪೂರ್ವ 599 ಆಗುತ್ತಾ. ಎಲ್ಲಪ್ಪ ಅಂದ್ರೆ ವೈಶಾಲಿಯ ಕುಂಡಲ ಗ್ರಾಮದಾಗ ಆಗುತ್ತಾ. ಇವರ ತಂದೆ ಸಿದ್ಧಾರ್ಥ, ತಾಯಿ ತ್ರಿಶಿಲಾದೇವಿಯವರು. ಆಮೇಲೆ ಇವು 4 ಆಪ್ಷನ್ ಸಂಬಂಧಿಸಿದಂತೆ ಸಾರನಾಥ್ ಅಂತರು ವರ್ಧಮಾನ ಮಹಾವೀರಿಗೆ ಸಂಬಂಧಿಸಿರುವುದು. ಇದು ಬೌದ್ಧ ಧರ್ಮದ ಬುದ್ಧರಿಗೆ ಇದು ಎಲ್ಲೈತೆ ನೋಡ್ರಿ. ಇಲ್ಲಿ ಸಾರನಾಥ ಏನಪ್ಪ ಅಂದ್ರೆ ಬನಾರಸ್ ಸಾರನಾಥಾಗ ಜಿಂಕೆ ಹೊಂದಾಗ ಬುದ್ಧನ ಮೊದಲ ಬೋಧನೆ ಸಾರನಾಥಾಗುತ್ತೆ. ಆಮೇಲೆ ಪಾವಾಪುರಿಯಲ್ಲಿ ಇವರ ಮರಣ ಆಗುತ್ತಾ ಕ್ರಿಸ್ತಪೂರ್ವ 527ರಾಗ. ಆಮೇಲೆ ಕುಶಿನಗರದಾಗ ಇವ್ರದ್ದು ಯಾರಪ್ಪ ಅಂದ್ರೆ ಬುದ್ಧ ತನ್ನ ಮರಣವನ್ನು ಹೊಂತಾನೆ 80ನೇ ವಯಸ್ಸಲ್ಲಿ. ಬುದ್ಧನಿಗೆ ಸಂಬಂಧಿಸಿವೆ 2 ಸಾರನಾಥ ಮತ್ತು ಕುಶಿನಗರ. ಕುಂಡಲಗ್ರಾಮ ಮತ್ತು ಪಾವಪುರಿ ವರ್ಧಮಾನ ಮಹಾವೀರರಿಗೆ ಸಂಬಂಧಿಸಿದ್ದು. ಓಕೆ, ನೆಕ್ಸ್ಟ್ ನೋಡೋಣ. 2ನೇ ಬೌದ್ಧ ಸಮಾವೇಶ ನಡೆದಿದ್ದು ಎಲ್ಲಿ, ರಾವೈ ಪಾಕುಂಜ ಅಂತ ನಿಮ್ಗೆ ರಾವೈ ಪಾಕುಂಜ ಅಂತ ಹೇಳಿದ್ದೀನಿ. ಇದ್ರಾಗ ಕೊಡೋದು ನೋಡ್ರಿ, 1ನೇದು ರಾಜಗೃಹ, 2ನೇದು ವೈಶಾಲಿ, ಇಲ್ಲಿ ಅದರ ಆನ್ಸರ್ ಇದು. 3ನೇದು ಪಾಟಲಿಪುತ್ರ. ಇಲ್ಲಿ ನೋಡಿ ಫ್ರೆಂಡ್ಸ್, ರಾವೈ ಪಾಕುಂಜ, ರಾ ಅಂದರೆ ರಾಜಗೃಹ, ವೈ ಅಂದರೆ ವೈಶಾಲಿ, ಪಾ ಅಂದರೆ ಪಾಟಲಿಪುತ್ರ, ಕು ಅಂದರೆ ಕುಂಡಲವನ, ಜ ಅಂದರೆ ಕನೌಜ. ಸೊ ಇಲ್ಲಿದೆ ನೋಡಿ, ರಾಜಗೃಹ, ರಾವೈ, ಪಾಕು ಸೇಮ್ ಇದೆ. 1ನೇದು 2ನೇದು 3ನೇದು 4ನೇದು ಜ ಅಂದರೆ ಕನೌಜ. ನೆಕ್ಸ್ಟ್ ನೋಡಿರಿ, ಸರಿಯಾದ ಕಾಲಾನುಕ್ರಮದಲ್ಲಿ ಬರಿ ಅಂತ ಕೇಳಿದ್ರು. ಇದೇ ಒಂದು ಟಾಪಿಕ್ ಮೇಲೆ, ಬೌದ್ಧ ಮತ್ತು ಜೈನ ಧರ್ಮದ ಮೇಲೆ. ಆಮೇಲೆ ಬುದ್ಧನು ತನ್ನ ಪ್ರಥಮ ಪ್ರವಚನವನ್ನು ಸಾರನಾಥಲ್ಲಿ ನೀಡಿದ ಘಟನೆ 2015 ಇದಕ್ಕೇನಂತಾರೆ ಧರ್ಮಚಕ್ರ ಪ್ರವರ್ತನ ಅಂತ ಅಂತಾರೆ. ಇದನ್ನು ಆಲ್ರೆಡಿ ನಾನು ನಿಮಗೆ ಡಿಸ್ಕಷನ್ ಮಾಡಿದ್ದೀನಿ ಇಲ್ಲಿ ಮೇಲೆ. ಸೊ ಚಾನಲ್ಗೆ ಹೊಸಬರಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್ ಫ್ರೆಂಡ್ಸ್.